ನಮ್ಮ ಇದಕ್ಕೆ ನಾವು ಕಳೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗಡಿ ವಿವಾದದ ಬಗ್ಗೆ ಚರ್ಚೆ. ಗಡಿ ವಿವಾದದ ಬಗ್ಗೆ ಗೊತ್ತುವಳಿ ಸ್ವೀಕರಿಸೋಕೆ ಹಿಂದೇಟು ಹಾಕಲಾಗಿತ್ತು. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇರೋದ್ರಿಂದ ಹಿಂದೇಟು. ಆದರೆ 2005ರಲ್ಲಿ ಎಂಇಎಸ್ ಆಡಳಿತದಲ್ಲಿ ಕನ್ನಡ ವಿರೋಧ ಗೊತ್ತುವಳಿ ಸ್ವೀಕಾರ ಆಗಿತ್ತು. ಬೆಳಗಾವಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಬೇಕು ಅಂತ ಗೊತ್ತುವಳಿ ಸ್ವೀಕಾರ ಆಗಿತ್ತು. ಇದಕ್ಕೆ ಪ್ರತಿಯಾಗಿ ಕನ್ನಡ ಪರ ಗೊತ್ತುವಳಿ ಸ್ವೀಕರಿಸೋಕೆ ಪಟ್ಟು. ಆದರೆ ಸರ್ಕಾರದ ಅಭಿಪ್ರಾಯ ಪಡೆದು ಮುಂದುವರಿಯೋದಕ್ಕೆ ತೀರ್ಮಾನಿಸಲಾಗಿದೆ. ಪಾಲಿಕೆ ಆಯುಕ್ತರಿಗೆ ಮೌಖಿಕವಾಗಿ ವರದಿಯನ್ನ ಕೇಳಿರುವುದು ನಗರಾಭಿವೃದ್ಧಿ ಇಲಾಖೆ. ಸೂಪರ್ ಸೀಡ್ ಮಾಡಿದ್ರೆ ಕಾನೂನು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ ಪೌರ ನಿಗಮಗಳು ಮತ್ತು ಎರಡರ ಅಡಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಆಗಿದ್ದ ಕಾರಣ ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಮಹಾಜನ ವರದಿಯೇ ಅಂತಿಮ ಎನ್ನುವ ತೀರ್ಮಾನವನ್ನು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲು ಅವಕಾಶವಿರುವುದಿಲ್ಲವೆಂದು ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ ಪೌರ ನಿಗಮಗಳು ಮತ್ತು ಚರ್ಚೆ ಮಾಡಿ ನಮ್ಮ ಕನ್ನಡ ನಾಡುನುಡಿಗೆ ಸದಾಕಾಲಿಕ ಬದ್ಧವಾಗಿದ್ದು ಕನ್ನಡ ಪರ ಸಂಘಟನೆಗಳು ಸಲ್ಲಿಸಿದ ಮನವಿಗಳನ್ನು ಪರಿಶೀಲಿಸಲಾಗಿ ಕಾನೂನು ಅಭಿಪ್ರಾಯದಂತೆ ಸೆಕ್ಷನ್ 26 SNT ಮತ್ತು 42ರ ಪ್ರಕಾರ ಗಡಿ ವಿವಾದದ ವಿಚಾರದಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಇದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಈ ಸೂಪರ್ ಸೀಡ್ ಮಾಡಿದ್ರೆ ಕಾನೂನು ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಅಸಮಾಧಾನಗಳಿದೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಬೆಳಗಾವಿ ಮಹಾನಗರ ಪಾಲಿಕೆ ಈಗ ಏನು ಸೂಪರ್ ಸೀಡ್ ತೂಗತ್ತಿ ಈಗ ನಿಂತಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಬಿಜೆಪಿ ಆಡಳಿತ ಅವಧಿ ಇರ್ತಕ್ಕಂಥದ್ದು. ಹಾಗಾಗಿ ಈಗ 3ನೇ ಅವಧಿಯ ಮೇಯರ್ ಉಪಮೇಯರ್ಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈಗ ಬೆಳಗಾವಿ ಗಡಿ ವಿವಾದ ವಿಚಾರವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಗಟ್ಟಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿಯ ಅಂತಿಮ ಅನ್ನುವಂತ ಒಂದು ಗೊತ್ತುವಳಿಯನ್ನು ಸ್ವೀಕಾರ ಮಾಡಬೇಕು ಅನ್ನೋಂತ ಒಂದು ಹೋರಾಟವನ್ನು ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ಏನು ಬೆಂಬಲಿಸಿ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಕೂಡ ಮನವಿ ಕೂಡ ಸಲ್ಲಿಸಲಾಗಿತ್ತು. ಆದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿಚಾರ ಚರ್ಚೆ ಆಗುತ್ತೆ. ಆದ್ರೆ ಅಲ್ಲಿ ಕಾನೂನು ತಜ್ಞರು ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಗೊತ್ತುವಳಿ ಸ್ವೀಕರಿಸಕ್ಕೆ ಬರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಏನ್ ಮಾಡುತ್ತೆ, ಏನು ಕನ್ನಡ ಪರ ಹೋರಾಟಗಾರರ ಏನು ಡಿಮಾಂಡ್ ಇದೆ, ಡಿಮಾಂಡ್ ಅಂತೆ ನಾವು ಗೊತ್ತುವಳಿ ಸ್ವೀಕಾರ ಮಾಡಬೇಕಾ ಅಥವಾ ಬಿಡಬೇಕು ಅನ್ನೋಂತ ಅರ್ಥದಲ್ಲಿ ಒಂದು ಸರ್ಕಾರದ ಅಭಿಪ್ರಾಯ ತೆಗೆದುಕೊಳ್ಳುತ್ತೆ. ಅಂದ್ರೆ ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿಯ ಅಂತಿಮ ಅನ್ನುವಂತ ಗೊತ್ತುವಳಿ ಸ್ವೀಕಾರ ವಿಚಾರವಾಗಿ ಸರ್ಕಾರದ ಅಭಿಪ್ರಾಯವನ್ನು ಕೇಳುವಂತ ತೀರ್ಮಾನವನ್ನ ಸಭೆಯಲ್ಲಿ ಮಾಡಲಾಗುತ್ತೆ. ಈ ಒಂದು ಪ್ರಕರಣ ಏನಿದೆ, ಕನ್ನಡಿಗರ ಒಂದು ಹಿತಾಸಕ್ತಿಗೆ ಒಂದು ಬಲಿ ಕೊಡುವಂತ ಕೆಲಸವನ್ನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಕನ್ನಡ ಪರ ಹೋರಾಟಗಾರರು ನಿರಂತರ ಹೋರಾಟವನ್ನು ಮಾಡ್ತಾರೆ. ಏನು ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ದೂರನ್ನು ಕೊಡ್ತಾರೆ. ಈ ದೂರಿನಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗುತ್ತೆ. ಏನಂದ್ರೆ ಈ ಹಿಂದೆ 2005ರಲ್ಲಿ ಏನು ಎಂಇಎಸ್ ಆಡಳಿತ ಇತ್ತು, ಆಗ ಬೆಳಗಾವಿ ಮಹಾರಾಷ್ಟ್ರ ಸೇರಿಸಬೇಕು ಅನ್ನೋ ಗೊತ್ತುವಳಿ ಸ್ವೀಕರಿಸಲಾಗಿತ್ತು. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿ ಅಂತಿಮ ಅನ್ನೋ ಒಂದು ಗೊತ್ತುವಳಿ ಸ್ವೀಕಾರ ಮಾಡಬೇಕು. ಇದು ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲೆ ಆಗುತ್ತೆ ಅನ್ನೋ ವಾದವನ್ನ ಕನ್ನಡ ಪರ ಹೋರಾಟಗಾರರು ಇರ್ತಕ್ಕಂಥದ್ದು. ಹಾಗಾಗಿ ಈಗ ಏನು ಪ್ರಾದೇಶಿಕ ಆಯುಕ್ತರು ಈ ಒಂದು ಕನ್ನಡ ಪರ ಹೋರಾಟಗಾರರ ದೂರನ್ನ ಆಧರಿಸಿ ಏನು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಕೂಡ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಒಂದು ಪತ್ರವನ್ನು ಬರೆದಿರ್ತಕ್ಕಂಥ ಪತ್ರದಲ್ಲಿ ಒಂದೇ ಲೈನ್ ನಲ್ಲಿ ಒಂದು ಅಂಶ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ನಿಯಮಾನುಸಾರವಾಗಿ ಪರಿಶೀಲಿಸಿ ಕ್ರಮವನ್ನು ತೆಗೆದುಕೊಳ್ಳಲು ಕೋರಲಾಗಿದೆ ಅನ್ನುವಂತ ಒಂದು ಒಂದೇ ಲೈನ್ ಅನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು. ಅಂದ್ರೆ ದೂರಿನ ಸಾರಾಂಶಗಳನ್ನ ಉಲ್ಲೇಖಿಸಿ ಈ ಒಂದು ಲೈನ್ ಅನ್ನು ಬರೆಯಲಾಗಿದೆ. ಜೊತೆಗೆ ಸ್ವತಃ ಇದನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಒಂದು ಪ್ರಕರಣ ಗಂಭೀರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಸಚಿವರ ಏನು ನೂತನ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಕೂಡ ಈ ಒಂದು ಏನು ಘಟನೆ ಸಂಬಂಧಪಟ್ಟಂತೆ ಏನು ನಿರ್ಣಯ ತೆಗೆದುಕೊಂಡಿದ್ದೀರ ಅನ್ನುವಂತ ಒಂದು ಏನು ಆ ಒಂದು ನಿರ್ಣಯದ ಅಂಶವನ್ನ ಸರ್ಕಾರಕ್ಕೆ ಸಲ್ಲಿಸಿಕೊಡುವಂತ ಸೂಚನೆ ಕೂಡ ಕೊಡಲಾಗಿದೆ. ಮೌಖಿಕವಾಗಿ ಒಂದು ಸೂಚನೆ ಕೊಡಲಾಗಿದೆ. ಹಾಗಾಗಿ ಈಗ ಸರ್ಕಾರದ ಮುಂದೆ ಇರ್ತಕ್ಕಂಥ ಚಂದ ಏನಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಏನು ಆಡಳಿತಾರೂಢ ಬಿಜೆಪಿ ಏನಿದೆ, ಇದು ಕನ್ನಡ ವಿರೋಧಿ
ನಿಲುವನ್ನು ತೆಗೆದುಕೊಂಡಿದೆಯಾ ಅನ್ನೋದನ್ನಂತ ಅಂಶ ಏನಾದ್ರು ಅಧಿಕಾರಿಗಳು ಸರ್ಕಾರದ ಮನವರಿಕೆ ಮಾಡಿಕೊಳ್ಳುವಲ್ಲಿ ಏನಾದ್ರು ಯಶಸ್ವಿ ಆದ್ರೆ ಆಗ ಏನಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ 2005 ಇದೇ ರೀತಿಯ ಒಂದು ಮಹಾರಾಷ್ಟ್ರ ಪರ ನಿಲುವು ತೆಗೆದುಕೊಂಡಿರೋದ್ರಿಂದ ಸೂಪರ್ ಸೀಡ್ ಮಾಡಲಾಗಿತ್ತು. ತದನಂತರ ಮತ್ತೊಮ್ಮೆ 2014-15 ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಆಗಿತ್ತು. ಈಗ ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಆಗುವಂತ ಒಂದು ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಕೂಡ ಯಾವ ರೀತಿ ಇದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರು ಈಗಾಗಲೇ ಒಂದು ಆಂತರಿಕ ಸಭೆ ಕೂಡ ಆಗಿರ್ತಕ್ಕಂಥದ್ದು. ಸಂಘ ಪರಿವಾರದ ಹಿರಿಯರ ಒಂದು ಮಾರ್ಗದರ್ಶನ ಕೂಡ ಒಂದು ಬಿಜೆಪಿ ಮುಖಂಡರು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆ ಇಲ್ಲಿವರೆಗೆ ಎಂಎಸ್ ಹಿಡಿದಲ್ಲಿದ್ದಂತ ಬೆಳಗಾವಿ ನಗರ ಪಾಲಿಕೆ ಮೊದಲ ಬಾರಿಗೆ ಆಡಳಿತಾರೂಢ ಬಿಜೆಪಿ ಮತ್ತು ಕಾಂಗ್ರೆಸ್ ಎಂಬಂತ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗ ಏನು ನಾಡು ನುಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಯಾವ ರೀತಿ ಬದ್ಧತೆ ಪ್ರದರ್ಶನ ಮಾಡುತ್ತೆ ಅಥವಾ ಬದ್ಧತೆ ಪ್ರದರ್ಶನ ಮಾಡದಿದ್ರೆ ಕಠಿಣ ಕ್ರಮ ಏನಾದ್ರು ಎದುರಿಸುತ್ತಾ ಅನ್ನುವಂತ ಪ್ರಶ್ನೆಗಳಿಗೆ ಎದುರಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮನ ಡೀಟೇಲ್ಸ್ಗೆ.